ಕಾಮಿಡಿ ಕಿಲಾಡಿ ಸೀಸನ್ 2 ಇಂದ ಒಂದು ಯಶಸ್ಸಿನ ಜರ್ನಿ ಶುರುವಾಗುತ್ತೆ. ನೀವು ಆಡಿಷನ್ ಕೊಡುವಾಗ ಜಗ್ಗೇಶ್ ಸರ್, ರಕ್ಷಿತಾ ಮೇಡಮ್ ಅವರು, ಜೊತೆಗೆ ಯೋಗರಾಜ್ ಭಟ್ ಸರ್ ಇದ್ರು. ಸೊ ಎಲ್ಲ ಹೇಗಾಯ್ತು? ಸೊ ಆ ಪಾಯಿಂಟ್ ಆಫ್ ಟೈಮ್ ಹೇಗಿತ್ತು ಅಂತ? ಇಲ್ಲ, ಅದು ಸಹಜವಾಗಿ ಎಲ್ರಿಗೂ ಇರೋ ಹಾಗೆ ನರ್ವಸ್ ನನಗೂ ಇತ್ತು. ಬಟ್ ನನಗೆ ನನ್ನ ವ್ಯಕ್ತಿತ್ವದಲ್ಲಿ ಅಂದರೆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂದೆ ಹೆದರ್ತೀವಿ ನಾವು, ಹೋದ್ಮೇಲೆ ರಾಕ್ಷಸ ಅಷ್ಟೇ. ಸೂಪರ್. ಸೊ ಐ ಥಿಂಕ್ ಆ ರಂಗಭೂಮಿ ಕಲಾವಿದರಾಗಿ ವರ್ಕ್ ಮಾಡಿದ್ದು ಇಲ್ಲಿ ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತು ಅನ್ಸುತ್ತೆ. ಬಿಕಾಸ್ ಅಲ್ಲಿ ಹೇಗಿದ್ರು ಟೇಕ್ಸ್ ಎಲ್ಲ ಇರಲ್ಲ ನಮ್ಮ ರಂಗಭೂಮಿನಲ್ಲಿ. ಸೊ ಅದು ಬಹಳಷ್ಟು ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತು ಅಂತ ಅನ್ಸುತ್ತೆ ಅಲ್ವಾ? ಬಹಳಷ್ಟೇನು, ಅದೇ ಮೂಲ ನಮ್ಗೆ, ಅದೇ ಕರೆಕ್ಟ್. ಅದೇ ಬೇಸ್. ಅದ್ರ ಹಿನ್ನೆಲೆಯಿಂದ ಬಂದಿರೋದ್ರೆ ನಮ್ಗೆ ಅದಿತ್ತು ಅನ್ನೋದಕ್ಕೆ ನನಗೆ ಇವಾಗಲೂ ಧೈರ್ಯವಾಗಿ. ಆಡಿಷನ್ ಅಲ್ಲಿ ಯಾವ ಪಾತ್ರ ಮಾಡಿದ್ದು ಅಂದ್ರೆ ಏನು, ವಾಟ್ ಈಸ್ ದ ಕಂಟೆಂಟ್? ಒಬ್ಬ ನಾಟಕದಲ್ಲಿ ಮಾಡುವ ಕಲಾವಿದ ರಾಮ ಮತ್ತು ರಾವಣ ಮಧ್ಯೆ ಒಂದು ಆಗಿರುವ ಸಂದರ್ಭವನ್ನ, ಅಂದ್ರೆ ಆ ಊರಲ್ಲಿ ಅವನ ನಾಟಕ ಕಂಪನಿ ಸಾಲ, ಇಬ್ಬರು ರಾಮ ರಾವಣ ಪಾತ್ರಧಾರಿಗಳು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ನು ಸಾಲ ಕೊಡದಿರೋದಕ್ಕೆ ಇವ್ನು ಸಾಲ ಕೊಡು ಅನ್ನೋದಕ್ಕೆ ಅದನ್ನ ನಾಟಕದಲ್ಲಿ ತೀರ್ಸ್ಕೊತಿರ್ತಾರೆ ಅವರು ಪಾತ್ರ ಮಾಡೋದು. ಈಗ ಅವರು ಪೌರಾಣಿಕ ಪಾತ್ರ ಹಾಕಿದ್ದಾರೆ, ನಿನಗೆ 500 ರೂಪಾಯಿ ಸಾಲ ಕೊಟ್ಟಿರ್ತಾನೆ ಅವನು. ನಾನು ಸಾಲ ಕೊಟ್ಟರೆ ಎಂಟ್ರಿ, ನೀವು 500 ರೂಪಾಯಿ ರಾಮ ಈಗ ಬಾ ರಾವಣ ಅಂತ ಕರೆದಿರ್ತಾನೆ ಜಗಳಕ್ಕೆ, ನಾನು ಬರಲ್ಲ ಅಂತ ಕೂತ್ಬಿಟ್ಟಿರ್ತಾನೆ ಇವು ರಾಮ. ಯಾಕಂತ ಕೇಳಿದ್ರೆ ನಾವು 500 ರೂಪಾಯಿ ಸಾಲ ಕೊಡಬೇಕು, ಕೊಟ್ಟರೆ ಬರ್ತೀನಿ ಅಂತ ಅವನು. ಸೊ ಆ ಥರ ಜಗಳ ನಡೆದಿರುತ್ತೆ. ಆ ಕಥೆನ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೆ ನಾನು. ಅದೇನೋ ಡೈಲಾಗ್ಸ್ ಹೇಳ್ಬೋದಾ ನಿಮ್ಮ ಆಡಿಷನ್ ಡೈಲಾಗು? ಲೈಕ್ ಯಾವ ಥರದ್ದು? ರಾವಣ್ ದಿತ್ತಗ 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 ದಿತ್ತಗ, ಅದು ರಾವಣ್ ಅಂತ ಶುರು ಆಗೋದು. ಸೊ ಅದೆಲ್ಲ ತುಂಬಾ ಇಷ್ಟ ಆಗಿ ನೀವು ಸೆಲೆಕ್ಟ್ ಆಗ್ತೀರಾ. ಸೆಲೆಕ್ಟ್ ಆದ್ಮೇಲೆ ಆಗಿದ್ದ ಜೀವನನೇ ಬೇರೆ ಅಂತ ಅನ್ಸುತ್ತೆ. ಸೊ ಅಪ್ಪಣ್ಣ ಅವರು ಕಾಮಿಡಿ ಕಿಲಾಡಿಗಳು ಬಂದು ಅಟೆಂಡ್ ಮಾಡೋಕ್ಕೂ ಮುನ್ನ ಇದ್ದಂಥ ಅಪ್ಪಣ್ಣನೇ ಬೇರೆ, ಕಾಮಿಡಿ ಕಿಲಾಡಿ ಆದ್ಮೇಲೆ ಅಪ್ಪಣ್ಣ ಆಗಿದ್ದೇ ಬೇರೆ. ಸೊ ಅಂದರೆ ಜನಗಳು ಕಂಡು ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡ್ತೀರಾ, ಸ್ಪಾಂಟೇನಿಯಸ್ ಆಗಿ ಹಾಸ್ಯವನ್ನ ರೂಪಿಸ್ತೀರಾ. ಅಪ್ಪಣ್ಣ ಅಂತ ಇಡೀ ಕರುನಾಡೆ ಮೆಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅಪ್ಪಣ್ಣ ಅವ್ರು ವಿನ್ ಆಗಬೇಕು ಅಂತ. ಅಂದರೆ ನಿಮ್ಮ ಫಿನಾಲೆ ಕೂಡ ಅಷ್ಟೇ ತುಂಬ ದೊಡ್ಡ. ಈಗೆಲ್ಲ ಫಿನಾಲೆಗಳೆಲ್ಲ ಇಂಡೋರ್ ಮಾಡ್ತಾರೆ ಯೂಶ್ವಲಿ, ಆಗೆಲ್ಲ ನಿಮಗೆ ಔಟ್ಡೋರ್ ಇರ್ತಿತ್ತು ರೈಟ್? ನಿಮ್ಮ ಔಟ್ಡೋರೇ ತಾನೇ ಇದ್ದಿದ್ದು, ಸೂರಜ್ಜು, ಮಡೆನೂರು, ಮನೂರು ಎಲ್ಲ. ಸೊ ಆ ಔಟ್ಡೋರ್ ಅಲ್ಲಿ ಜನಗಳೆಲ್ಲ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ, ಪ್ರತಿ ಸಂಚಿಕೆನಲ್ಲೂ ನಿಮ್ಮನ್ನ ನೋಡಕ್ ಕಾಯ್ತಿರ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಕಾಮಿಡಿ ಕಿಲಾಡಿ ಒಂದು ಬಿಗ್ಗೆಸ್ಟ್ ಸಕ್ಸಸ್, ಒಂದು ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅಂದ್ರೆ ಅಪ್ಪಣ್ಣ ಅವ್ರಿಗದು. ಸೊ ಹೇಗೆ ಅನ್ನಿಸ್ತು ಕಾಮಿಡಿ ಕಿಲಾಡಿಗಳು? ಏನೇನು ಕಲ್ತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬದುಕುವ ಕ್ರಮ, ಹೇಗೆ ಎಲ್ಲರ ಜೊತೆ ಬಿಹೇವ್ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು, ಅದೆಲ್ಲವನ್ನು ಒಂದಿಷ್ಟು ನಮಗೆ ಭಾಳ ಪ್ರೀತಿಪೂರ್ವಕವಾಗಿ ಕಲಿಸ್ಕೊಟ್ಟಂಥ ವೇದಿಕೆ. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಒಳ್ಳೆ ಸಕ್ಸಸ್ ತಗೊಂಡು ಹೊರಗಡೆ ಬಂದ್ವಿ. ಸೊ ಒಳ್ಳೆ ಸಕ್ಸಸ್ ಆಯಿತು. ಅದಾದಮೇಲೆ ನಡೆದಿದ್ದೆಲ್ಲವೂ ನಮಗೆಲ್ಲ ಗೊತ್ತು. ಅಂದರೆ ಬೇರೆ ಬೇರೆ ಮೂವೀಸ್ನ ಮಾಡ್ತಾ ಇದ್ರಿ, ಅಥವಾ ಬೇರೆ ಬೇರೆ ಮತ್ತಷ್ಟು ರಿಯಾಲಿಟಿ ಶೋಗಳು, ಚಾಂಪಿಯನ್ಶಿಪ್ ಆಗಿರ್ಬೋದು, ಬೇರೆ ಬೇರೆ ಆ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಆಗಿ ಮತ್ತೆ ವಾಪಸ್ ಬರ್ತೀರಾ ಅದೇ ಜೀ ಕನ್ನಡ ವೇದಿಕೆಗೆ, ಮತ್ತೆ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತೀರಾ. ಸೊ ಇದೆಲ್ಲ ಹೇಗಿತ್ತು? ಅಂದರೆ ನಮ್ಮ ವಾಹಿನಿಗಳು ಮತ್ತೆ ನಮ್ಮನ್ನ ಕರೆದು ಮತ್ತೆ ಕೆಲಸ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ. ಅದೇ ನಮ್ಮ ಶ್ರಮ, ನಮ್ಮ ಏನು ಪ್ರತಿಭೆ ಮತ್ತು ನಮ್ಮ ಅದರ ಜೊತೆಗಿರುವ ಡೆಡಿಕೇಶನ್, ಇವೆಲ್ಲವನ್ನು ಗುರುತಿಸಿ ಮತ್ತೆ ಕೆಲಸ ಕೊಡ್ತಿರೋದ್ರಿಂದ ನಾನು ಇವತ್ತಿಗೂ ಅದಕ್ಕೆ ಆಭಾರಿಯಾಗಿದ್ದೇನೆ ಮತ್ತು ಚಿರಋಣಿಯಾಗಿದ್ದೇನೆ. ಮತ್ತು ಕನ್ನಡ ಜನತೆ ಆಶೀರ್ವಾದ ನಮ್ಮಲ್ಲಿ ಇರೋ ತನಕ ನನಗದು ಏನು ಇವತ್ತಿಗೆ ಏನೂ ಆಗಿಲ್ಲ. ಹಾಗೆ ನನಗೆ ಇವತ್ತಿಗೆ ಕೆಲಸ ಮಾಡ್ತಾನೆ. ಓಕೆ, ಕಾಮಿಡಿ ಕಿಲಾಡಿಯಾಗಿ ಎಷ್ಟು ವರ್ಷ ಆಯಿತು ನಿಮ್ಮ ಲೈಫ್? 9 ವರ್ಷ ಆಯಿತು ಮೇಡಮ್. 9 ಇಯರ್ಸ್. 10 ವರ್ಷ ಇನ್ನೇನು ಆಗಕ್ಕೆ ಬಂತು. ಒಬ್ಬ 10 ವರ್ಷದ ಅಪ್ಪಣ್ಣ ಅವರಿಗೂ ಮುಂಚೆಯ 10 ವರ್ಷದ ಅಪ್ಪಣ್ಣನವರಿಗೂ ಏನು ವ್ಯತ್ಯಾಸ? ಏನಿಲ್ಲ, ಅವಾಗ ಒಂದು ಸ್ವಲ್ಪ ಹೊಟ್ಟೆ ಇತ್ತು, ಈಗ ಸ್ವಲ್ಪ ಹೊಟ್ಟೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಏನ ಹೊಟ್ಟೆ ಅಂದರೆ ಅವಾಗ ಸ್ವಲ್ಪ ದಪ್ಪ ಇದ್ದೆ, ಸ್ವಲ್ಪ ದಪ್ಪ ಇದ್ದೆ, ಅವಾಗ ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಬಟ್ ಬೇರೆ ಏನಾದರೂ ಹೇಳೋದಾದ್ರೆ? ಏನಿಲ್ಲ ಮೇಡಮ್, ಅಂದರೆ ನಾನು ಯಾವತ್ತೂ ಹಾಗೆ ಲೈಫನ್ನು ತುಂಬ ವ್ಯತ್ಯಾಸಗಳು ಮಾಡ್ಕೊಂಡು ಯಾವತ್ತೂ ನೋಡಲಿಲ್ಲ ನಾನು. ಬೇರೆ ಥರದಲ್ಲಿ ಅಂದರೆ ಅದೇ ಅನುಭವ ಆಗುತ್ತೆ ಅಷ್ಟೇ ನನಗೆ. ಅಂದರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ಗಳು ನಮ್ಮನ್ನು. ನಿಮಗೆ ಯಾವ ಅಪ್ಪಣ್ಣ ಇಷ್ಟ? ಈಗಿರೋ ಅಪ್ಪಣ್ಣ ಇಷ್ಟನಾ, ಆಗಿರೋ ಅಪ್ಪಣ್ಣ ಇಷ್ಟನಾ? ಹಾಗೇನಿಲ್ಲ ಮೇಡಮ್, ನನಗೆ ಒಟ್ಟು ನನ್ನ ಜೀವನನೂ ಇಷ್ಟ. ನನಗೆ ಕಣ್ಣು ತೆರೆದು ಕಾಣುವ ಕನಸೇ ಜೀವನ. ಹಾಗಾಗಿ ನಾನು ಯಾವಾಗಿದ್ರೂ ನನ್ನನ್ನು ನಾನು ಇಷ್ಟಪಡ್ತೀನಿ. ಫಸ್ಟ್ ಜಗತ್ತಲ್ಲೇ ನಮ್ಮನ್ನು ನಾವು ಇಷ್ಟಪಡೋಕೆ ಕಲಿಬೇಕು.
ನನ್ನ ಬಗ್ಗೆ ಭಾಳ ಲವ್ ಇದೆ ನನಗೆ. ಭಾಳ ಲವ್ ಇದೆ. ನಮಗೂ ಲವ್ ಇದೆ ನಿಮ್ಮ ಮೇಲೆ. ಅಂದರೆ ಜನಗಳು ತುಂಬ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಒಳ್ಳೊಳ್ಳೆ ಮೂವೀಸ್ನ ಮಾಡ್ತಾ ಇದ್ರಿ ನೀವು. ಸೊ ಇದಾದ ನಂತರದಲ್ಲಿ ಲೈಫ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಬಂತು. ಒಳ್ಳೊಳ್ಳೆ ಈವೆಂಟ್ಸ್ಗಳಿಗೆ ನಿಮಗೆ ಆಫರ್ ಆಗಿ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಆಯಿತು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದೀರಾ, ಪಾತ್ರವನ್ನು ನಿಭಾಯಿಸಿದ್ದೀರಾ. ಸೊ ಹೇಗೆ ಅನ್ಸುತ್ತೆ ಸಿನಿಮಾ ರಂಗಕ್ಕೆ ಒಂದು ಕಮ್ ಬ್ಯಾಕ್? ಅಂದರೆ ಆಗೆಲ್ಲ ಸಿನಿಮಾ ಮಾಡ್ತಾ ಇದ್ರಿ, ಅಗೇನ್ ನೀವೇ ಹೇಳ್ದಂಗೆ ಸೀರಿಯಲ್ಸ್ ಅಲ್ಲೆಲ್ಲ ಜೂನಿಯರ್ ಆರ್ಟಿಸ್ಟ್ ಮಾಡ್ತಾರೆ. ಬಟ್ ಈಗ ಒಂದು ವ್ಯಾಲ್ಯೂ, ಅಪ್ಪಣ್ಣ ಅಂದ್ರೆ ಯಾರಂತ ಗೊತ್ತು. ಸಿನಿಮಾ ಕರಿಬೇಕಾದ್ರೂ ಆ ಟೆಕ್ನಿಕಲ್ ಟೀಮಿಗೆ ಗೊತ್ತು, ಅಪ್ಪಣ್ಣ ಮಾಡಿಸ್ಬೇಕು, ಈ ಪಾತ್ರ ಅವ್ರಿಗೆ ಒಪ್ಪುತ್ತೆ. ಸೊ ಈ ಥರ ಎಲ್ಲ ಅವ್ರಿಗೆ ಮನ್ಸಿಗೆ ಬರುವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಯಾರೊಟ್ಟಿಗೆ ವರ್ಕ್ ಮಾಡಿದಿರಾ? ಹೇಗೆಲ್ಲ ಅನುಭವವನ್ನ, ಸಿನಿ ರಂಗದ ಅನುಭವವನ್ನ ಯಾವ ರೀತಿ ಹಂಚ್ಕೋತೀರಾ? ಅದು ಹೇಳಿದ್ ನಾನು ನಿಮಗೆ, ನನಗೊಂದು ಮಾತಾಡಿದೆ, ಕಣ್ಣು ತೆರೆದು ಕಾಣುವ ಕನಸು ಅಂತ. ಹಾಗಾಗಿ ನಾನು ಒಂದು ಕಣ್ಣು ತೆರೆದು ಕನಸು ಕಂಡಿದ್ದೀನಿ ಅಂತಂದರೆ ಅದು ಸಿನಿಮಾದಲ್ಲಿ ಅಭಿನಯಿಸಬೇಕಂತ. ಬಟ್ ನನ್ನ ಮೂಲ ಉದ್ದೇಶ ಇದು ಸಿನಿಮಾ. ಸೀರಿಯಲ್ಲು ನನಗೆ ಬದುಕಿನ ಹೊಟ್ಟೆಪಾಡಿಗಿದ್ದದ್ದು. ಬಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನನ್ನ ಬಹುದೊಡ್ಡ ಕನಸಾಗಿತ್ತು. ನನಗೆ ಗೋಲ್ ಕೂಡ ಅದೇ ಆಗಿತ್ತು, ನನ್ನ ಗುರಿ ಕೂಡ ಅದೇ ಆಗಿತ್ತು. ಸೊ ಹಾಗಾಗಿ ನಾನು ಅದಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಮಾಡಿಕೊಂಡಾಗ ನನ್ನ ಕಾಮಿಡಿ ಕಿಲಾಡಿ ಮುಗಿತಿದ್ದಂಗೆ ಬಂದಿದ್ದೆ ದೊಡ್ಡ ಸಿನಿಮಾ ನನಗೆ ಪೈಲ್ವಾನ್. ಕರೆಕ್ಟ್. ಸುದೀಪ್ ಸರ್ ಒಟ್ಟಿಗೆ. ಆಮೇಲೆ ಬಾಲಿವುಡ್ ಸ್ಟಾರ್ ಹೀರೋ ಸುನೀಲ್ ಶೆಟ್ಟಿ ಸರ್ ಜೊತೆಗೆ, ಅಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಿದೆ ನಾನು. ನನಗೆ ಸಿಕ್ಕ ಅದೊಂದು ಅದೃಷ್ಟದ ಕ್ಷಣ, ನನಗೆ ಸಿಕ್ಕ ಒಂದು ಒಳ್ಳೆಯ ಅನುಭವದ ಸಮಯ. ಸೊ ಹಾಗಾಗಿ ಅವ್ರ ಜೊತೆ ನಾನು ಕಲಿತೆ. ನಟಿಸಿದೆ ಅನ್ನೋದಕ್ಕಿಂತ ಕಲಿತೆ. ಎಸ್, ನಾನು ನೋಡಿ ಯಾವಾಗಲೂ ನನ್ನ ಮುಂದ್ಗಡೆ ಬೋರ್ಡ್ ಹಾಕೊಂಡಿರ್ತೀನಿ ನಾನು. ಐ ಆಮ್ ಲರ್ನರ್ ಸ್ಟೂಡೆಂಟ್. ಎಸ್, ಅಲ್ಲ ಅದು ಬದುಕುದ್ದಕ್ಕೂ ನಾವು ಕಲಿತಾನೆ ಇರಬೇಕು. ನಾವು ಯಾವಾಗಲೂ ಸ್ಟೂಡೆಂಟ್, ಲೈಫಲ್ಲಿ ಸ್ಟೂಡೆಂಟ್ ಆಗಿದ್ದಾಗಲೇ ನಾವೇನಾದರೂ ಮಾಡೋಕೆ ಎಲ್ಲ ಕಲ್ತಬಿಟ್ಟೆ ಅಂದರೆ ಅದೊಂದು ಅಹಂ ಆಗ್ಬಿಡುತ್ತೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಲರ್ನರ್ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಇವತ್ತಿಗೂ ಕಲಿತಾ ಇದ್ದೀನಿ. ಯಾರು ಬಂದು ಈಗ ನೀವು ಕೂತಿದ್ರು, ನಿಮ್ಮ ಜೊತೆ ಒಂದಿಷ್ಟು ಜನ ಕಲ್ತಾ ಹೋಗಿರ್ತೀನಿ ನಾನು. ಹಾಗೆ ಅದು ಕಲಿಯೋದು ಅಂದರೆ ಹಾಗೆ. ಕರೆಕ್ಟ್.